AG ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಅಂಬಳಗಟ್ಟಿ ಗ್ರಾಮದ ಸತೀಶ್ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಹಬೀಬ್ ಶಿಲದಾರ್ ಅವರು ನಿರ್ಮಾಣ ಮಾಡಲಾದ ಎಸ್ಜೆ ಇಂಟರ್ ನ್ಯಾಷನಲ್ ಉಡುಪಿ ಹೋಟೆಲ್ ಅನ್ನ ನಿನ್ನೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ, ಬೈಲೂರು ನಿಜ ಗುಣಾನಂದ ಸ್ವಾಮೀಜಿ, ಕಿತ್ತೂರು ಕಲ್ಮಠ ಶ್ರೀಗಳು, ಆರಾಧ್ರಿ ಮಠದ ಮಹಂತೇಶ ಶಾಸ್ತ್ರಿಗಳು, ಮಾಜಿ ಶಾಸಕ ಮಹಂತೇಶ ದೊಡ್ಡಗೌಡು, ದಲಿತ ಪರ ಹೋರಾಟಗಾರ ಚಂದ್ರಕಾಂತ ಕಾದ್ರೊಳ್ಳಿ, ಗುಣಕರ ಶೆಟ್ಟಿ ಸೇರಿದಂತೆ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ಕುರ್ಚಿ ಜಗಳಕ್ಕೆ ಅಂತ್ಯವಾಡಲು ದೆಹಲಿ ಯಾತ್ರೆ ಕೈಗೊಂಡಿದ್ದು ಅಂತ ಹೇಳಿದ್ದಾರೆ. ಏನಿವತ್ತು ನಮ್ಮ ಪತ್ರಿಕಾ ಸಮ್ಮುಖಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಿಕ್ಕಿದ್ರೆ ಇವತ್ತು ಕಿತ್ತೂರಿಗೆ ಒಂದ್ ರೀತಿ ಎಸ್ಜೆ ಇಂಟರ್ನ್ಯಾಷನಲ್ ಇದಕ್ಕೆ ಬಂದಿದ್ದಾರೆ. ನಮ್ಮ ಒಬ್ಬ ಆಪ್ತರು ಬಹಳ ದಿನದಿಂದ ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಮತ್ತೊಂದು ಹೆಜ್ಜೆಯಾಗಿ ಇವತ್ತು ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ. ಉದ್ಘಾಟನೆ ಆಗಿದೆ. ಒಳ್ಳೆ ರೀತಿಯ ಬೆಳ್ಳಿ ಅಂತ ಅವರಿಗೆ ಶುಭ ಹಾರೈಸ್ತೀವಿ. ಸರ್, ವಿಠಲ್ ಅಲ್ಗೇಕರ್ ಅವರು ಒಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು, DKC ಆಗದ್ ಬೇಡ ಅಂತ ಹೇಳ್ಬಿಟ್ಟು. ಇಲ್ಲ, ಅವ್ರವ್ರ ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ. ಬಿಜೆಪಿ ಶಾಸಕರು ಸರ್ ಒಬ್ಬರಲ್ಲ, ಹಿಂದಿಕಲು ಕೂಡ ಹೇಳಿದಾರೆ. ಅವ್ರ ಪರವಾಗಿ ಅವ್ರಿಗೆ ಧನ್ಯವಾದಗಳು. ಸರ್, ಈಗ ವಿಶೇಷವಾಗಿ ಕೊನೆ ಪ್ರಶ್ನೆ ಸರ್, ನಿನ್ನೆ ತಾನೇ ಡೆಲ್ಲಿಲಿ ಸಾಕಷ್ಟು ಇದಾಗಿದೆ. ಏನ್ ಸರ್ ಇದು ತಾರ್ಕಿಕ ಅಂತ್ಯ ಯಾಕೆ ಆಗ್ತಾ ಇಲ್ಲ ಸರ್? ಅದೇ ಆಗ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿ ತಾರ್ಕಿಕ ಅಂತ್ಯ ಆಗ್ಬೇಕು, ಬೇಗ ಒಂದು ಯಾವ್ದಾರ ನಿರ್ಣಯ ಆಗ್ಬೇಕಂತ ಇವತ್ತು ವಿನಂತಿ ಮಾಡ್ಕೊಂಡ್ ಬಂದಿದ್ವಿ. ಬೇಗ ಮುಗಿಸು ಅಂತ ಹೇಳಿದ್ದಾರೆ. ಧನ್ಯವಾದಗಳು. ನಂತರ ಈ ಹೋಟೆಲ್ ಉದ್ಘಾಟನೆ ಬಗ್ಗೆ ಸಮಾಜ ಸೇವಕ ಹಬೀಬ್ ಶಿಲೆದಾರ್, ಗುಣಕಾರ ಶೆಟ್ಟಿ ಮಾತನಾಡಿದ್ದಾರೆ. ಗೌರವ ಇದೆಯಲ್ಲ, ಯಾಕೆಂತ ಹೇಳಿದ್ರೆ ಆ ತಾಯಿಯನ್ನ ನೋಡ್ತಕ್ಕಂಥ ಪ್ರೀತಿ ಇದೆಯಲ್ಲ, ಆ ತಾಯಿಯನ್ನ ಕೊನೆಯವರೆಗೆ ಬಹಳ ಪ್ರೇಮದಿಂದ ಕಂಡು ಆ ತಾಯಿಯ ಸೇವೆ ಮಾಡೋದಿದೆಯಲ್ಲ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಯ ಮಾಡುವ ಕೈಗಳೇ ಶ್ರೇಷ್ಠ ಅನ್ನತಕ್ಕಂಥ ಮಾತಿದೆಯಲ್ಲ, ಅದನ್ನು ಪಾಲಿಸಿದವರು ಹಬೀಬ್ ಶಿಲೆದಾರ್ ಅವರು ಅನ್ನತಕ್ಕಂಥದ್ದು. ಆ ದೃಷ್ಟಿಕೋನದಲ್ಲಿ ಈ ಭಾಗದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಾದುದು ನಮ್ಮ ನಿಮ್ಮೆಲ್ಲರ ಧರ್ಮ ಇದೆ ಅನ್ನತಕ್ಕಂಥದ್ದು ನಮಗೆ ತಿಳುವಳಿಕೆ ಇದೆ. ಸಮಾಜ ಯಾವಾಗಲೂ ಒಳ್ಳೆಯವರ ಜೊತೆಯಲ್ಲಿ ಇರಬೇಕು ಅನ್ನತಕ್ಕಂಥದ್ದನ್ನು ಕಾಣಬೇಕು. ಯಾವಾಗಲೂ ಸಹ ರಾಜಕಾರಣಿ ಮುತ್ಸದಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇಂಥವರನ್ನು ಬಹಳ ನಾಡಿನಾದ್ಯಂತ ಬೆಳೆಸಿದ್ದಾರೆ. ಅವ್ರದ್ದು ಏನಿದ್ರು ಸಹ ಮುಂಗೈ ಒಳಗಡೆ ಇಟ್ಟುಕೊಂಡು ಮುಟ್ಟಿಗೆ ಒಳಗಡೆ ಬೆಳೆಸುವಂಥ ಮನೋಸ್ಥಿತಿ ಸತೀಶ್ ಜಾರಕಿಹೊಳಿ ಅವರು. ಅವರೆಲ್ಲರನ್ನು ಬೆಳೆಸ್ಕೊಂಡು ಬರ್ತಾರೆ. ಆ ವಿಶ್ವಾಸಕ್ಕೆ ನಾವು ಬದ್ಧರಾಗಿರ್ಬೇಕಷ್ಟೇ. ಆ ವಿಶ್ವಾಸಕ್ಕೆ ಅವರ ಜೊತೆಯಲ್ಲಿ ನಾವು ಇರಬೇಕು. ನಂಬಿಕೆಗೆ ಹರರಾಗಿ ಬದುಕ್ತಕ್ಕಂಥ ಜೀವನ ಸಾಗಿಸಬೇಕು. ಆ ವ್ಯವಸ್ಥೆಯನ್ನು ಇಟ್ಟುಕೊಂಡಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ದೃಷ್ಟಿಕೋನದಲ್ಲಿ ಈ ರೋಡಿನಲ್ಲಿ ವೆಜ್ ಹೋಟ್ಲಿಲ್ಲ, ಉಡುಪಿ ವೈಭವ ಹೋಟ್ಲ್ ಅನ್ನತಕ್ಕಂಥ ಹೋಟ್ಲನ್ನು ತೆಗೆದಿದ್ದಾರೆ. ಬಹಳ ಒಳ್ಳೆಯ ಶೆಟ್ಟಿ ಗ್ರೂಪ್ನವರು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಇದನ್ನು ನಡೆಸ್ಕೊಂಡು ಬರಲಿಕ್ಕೆ ಅವರು ಸಾಧಕರಾಗಿ ನಿಂತುಕೊಂಡಿದ್ದಾರೆ. ಅವ್ರದ್ದು ಎರಗಟ್ಟಿಯಲ್ಲಿದೆ. ಇವಾಗ ಇತ್ತೀಚೆಗೆ ಅವರ ಅಯೋಧ್ಯದಲ್ಲೂ ಸಹ ಒಂದು ಒಳ್ಳೆಯ ಹೋಟೆಲನ್ನು ತೆಗೆದಿರ್ತಕ್ಕಂಥವ್ರು ಶೆಟ್ಟಿಯವರು. ಅದರ ಜೊತೆಗೆ ಇಲ್ಲಿ ಒಂದು ವೈಭವ ಹೋಟ್ಲನ್ನು ತೆಗೆದಿದ್ದಾರೆ. ನಾವೆಲ್ಲರೂ ಸಹ ಆ ಆಹಾರದ ಕಡೆಗೆ ಗಮನ ಕೊಡ್ತಾ ನಾವು ಇದನ್ನು ಬೆಳೆಸೋದ್ರ ಜೊತೆಗೆ ಇದನ್ನು ಬೆಳೆಸಿರತಕ್ಕಂತಹ ಇದನ್ನು teamwork, support, and blessings of all.
ಹೇಳಿ ಸರ್, ತುಂಬಾ ನಿರೀಕ್ಷೆ ಇತ್ತು, ವಿಶೇಷವಾಗಿ ತುಂಬಾ ಈ ಕಡೆ ಭಾಗಕ್ಕೆ ಅನಿವಾರ್ಯ ತಾವು ಆರಂಭಿಸಿದ್ದೀರಾ ಸರ್. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಗುಣಾಕರ್ ಶೆಟ್ಟಿ ಅಂತ ಹೇಳಿ, ನಾವು ಮೂಲತಃ ಉಡುಪಿಯವರು. ಸರ್, ಇವತ್ತು ನಾವು ನಿಮ್ಮ ಕ್ರಾಂತಿ ಊರಾದಂತಹ ಚೆನ್ನಮ್ಮನ ನಾಡಿನಲ್ಲಿ ಒಂದು ವಿಶೇಷ ರೀತಿಯಲ್ಲಿ ನಾವು SJ ಇಂಟರ್ನ್ಯಾಷನಲ್ ಹಾಗೂ ಉಡುಪಿ ವೈಭವ ಅನ್ನುವಂತ ಒಂದು ಹೋಟೆಲ್ ಅನ್ನ ಪ್ರಾರಂಭ ಮಾಡಿದೀವಿ. ಇವತ್ತು ಅದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ರಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟಕರಾಗಿ ಮಾನ್ಯ ನಮ್ಮ ಮುತ್ಸದ್ದಿ ರಾಜಕಾರಣಿಗಳಾದಂತಹ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳು ಲೋಕೋಪಯೋಗಿ ಸಚಿವರಾದಂತಹ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವರ ಕಟ್ಟಾಭಿಮಾನಿ ಹಾಗೂ ಅವರ ಸಂಘದ ಅಧ್ಯಕ್ಷ ಆಗಿರುವಂತಹ ಹಬಿಬಣ್ಣ ಶಿಲೆದಾರ್ ಸರ್ ಇದರ ಈ ಬಿಲ್ಡಿಂಗ್ ನ ಮಾಲೀಕರು. ನಾನು ಹಾಗೂ ನನ್ನ ಸಹೋದರರು ನಾವು ಸೇರಿ ಈ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದೀವಿ. ನಾಳೆಯಿಂದ ಪ್ರಾರಂಭ ಮಾಡ್ಲಿಕ್ಕಿದ್ವಿ. ನಮ್ಮಲ್ಲಿ ವಿಶೇಷವಾಗಿ ಗುಣಮಟ್ಟದ ಆಹಾರ, ಅದರ ಜೊತೆಗೆ ಅತ್ಯುತ್ತಮ ರೀತಿಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಗ್ರಾಹಕರನ್ನ ಆಕರ್ಷಿಸಿ ಗ್ರಾಹಕರಿಗೆ ಉತ್ತಮವಾದಂತ ಗುಣಮಟ್ಟದ ಆಹಾರವನ್ನ ಕೊಡ್ಬೇಕನ್ನುವ ನಿಟ್ಟಿನಲ್ಲಿ ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಹೋಟೆಲ್ ಶಾಖೆ ಬೆಳಗಾವಿ, ಹಾಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಾಪುರ, ಈಗ ಸುಮಾರು 1.5-2 ವರ್ಷದ ಹಿಂದೆ ನಾವು ಶ್ರೀರಾಮ ಪುಣ್ಯಭೂಮಿ ಆಗಿರುವಂತಹ ಅಯೋಧ್ಯೆಯಲ್ಲಿ ಕೂಡ ನಾವು ಹೋಟೆಲ್ ಅನ್ನ ಪ್ರಾರಂಭ ಮಾಡಿದೀವಿ. ಸುಮಾರು 16-17 ವರ್ಷದಿಂದ ನಾವು ಈ ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿದ್ದು ಸಾರ್ವಜನಿಕರು ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕಿತ್ತೂರು ತಾಲೂಕಿನ ಹಾಗೂ ಸುತ್ತಮುತ್ತಲ ಗ್ರಾಹಕರಾಗಿರ್ಬೋದು, ಅಂಬಡಗಟ್ಟಿಯ ಗ್ರಾಹಕರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನಮ್ಗೆ ನಿಮ್ಮ ಅತಿ ಹೆಚ್ಚಿನ ಸಹಕಾರ ನೀಡುವ ಜೊತೆಗೆ ನಮ್ಮ ಹೋಟೆಲಿಗೆ ನೀವು ಒಂದ್ಸಲ ಭೇಟಿ ನೀಡಬೇಕು, ಉತ್ತಮವಾದಂತಹ ಆಹಾರವನ್ನು ಸೇವಿಸಿ ನಮಗೆ ಪ್ರೋತ್ಸಾಹ ನೀಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ತೇನೆ ಸರ್. ಸರ್, ನಮ್ಮಲ್ಲಿ ಸುಮಾರು 18 ವಸತಿ ಗೃಹದ ವ್ಯವಸ್ಥೆ ನಾವು ಮಾಡಿದ್ವಿ. 18 ತುಂಬಾ ಅತ್ಯುತ್ತಮವಾದಂತಹ ಕೊಠಡಿಗಳನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಅದರ ಜೊತೆ ಒಂದು ಸಭಾಭವನ ಇದೆ. ಹಾಗಾಗಿ ಹೋಟೆಲ್ ಜೊತೆ ವಸತಿ ಗೃಹ ಎರಡೂ ಒಂದೇ ಸೂರಿನಡಿ ಸಿಗುವುದರಿಂದ ಗ್ರಾಹಕರಿಗೆ ತುಂಬಾ ಅನುಕೂಲ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಸರ್. ಸರ್ ನಮಸ್ತೆ. ಹೇಳಿ ಸರ್, ನಿಮ್ಮ ಗುರುಗಳಲ್ಲಿ ಒಂದ್ಸಲ ಇದೇ ಜಾಗದಲ್ಲಿ ಕಲೆ ಮಂಟಪ ಕಟ್ಟಿದ್ರೆ ಈಗ ಒಂದ್ ರೀತಿ ಹೋಟೆಲ್ ಉದ್ಯಮಕ್ಕೆ ಅವ್ರ ಹೆಸರಲ್ಲೇ ಕಾಲಿಟ್ಟಿದ್ದೀರಾ? ಒಂದೇ ಒಂದು ಉದ್ದೇಶ, ಕಿತ್ತೂರು ನಾಡಿನ ಸಾರ್ವಜನಿಕರಿಗೆ, ಕಿತ್ತೂರು ನಾಡಿನ ಜನತೆಗೆ ಒಳ್ಳೆಯ ಒಂದು ಸೇವೆಯನ್ನ ಸಲ್ಲಿಸಬೇಕು ಅನ್ನೋದು ಒಂದೊಂದೇ ಉದ್ದೇಶ ನಂದು. ಯಾಕಂದ್ರೆ ನಾನು ಬಹಳ ಜನ ಮದ್ವೆ ಕಾರ್ಯಕ್ರಮದೊಳಗ ನಾವು ಭಾಗವಹಿಸ್ತಿದ್ವಿ. ಆ ಮದ್ವಿ ಮನೆಯೊಳಗೆ ಮಾಡೋದ್ರಿಂದ ಏನಾಕಿತ್ತಪ್ಪ ಅಂತಂದ್ರ ಒಂದೊಂದು ವಸ್ತುಗಳಿಗೆ 10 ಮಂದಿ ನಾವು ಕಳಿಸ್ಬೇಕು. 1000 ರೂಪಾಯಿ ಖರ್ಚಿದ್ರೆ ಅದಕ್ಕೆ 10,000 ರೂಪಾಯಿ ನಾವು ಖರ್ಚು ಮಾಡ್ಬೇಕಾಕೈತಿ. ಇದನ್ನೆಲ್ಲ ನೋಡೆ ಮದ್ವಿ ಮಾಡ್ಕೋವ ಬರೀ ಆಳಿನಂಗ ದುಡಿಯುವಂತ ಪರಿಸ್ಥಿತಿ, ಆ ಮದ್ವಿ ಒಂದು ಹುಮ್ಮಸ್ಸದಂತ ಒಂದು ಕಲ್ಯಾಣ ಕೆಲಸ ಆಕೈತಿ. ಅದನ್ನ ಮಾಡ್ಕೊಂಡ ಏನ್ ಮಾಡಿದೆ, ನಾನು ಒಂದು ಕಲ್ಯಾಣ ಮಂಟಪ ಕಟ್ಟೆ. ಆ ಮನೆತನದ ಏನ್ ಎಲ್ಲಾ ಒಂದು ಜವಾಬ್ದಾರಿಯನ್ನ ನಮ್ಮ ಕಲ್ಯಾಣ ಮಂಟಪ ಮುಖಾಂತರವಾಗಿ ಒಳ್ಳೆಯ ಒಂದು ಸೇವೆ ಯಾಕೆ ಕೊಡಬಾರ್ದು ಅಂತೇಳಿ ನಾನು ನನ್ನ ನೆಚ್ಚಿನ ನಾಯಕರಾದಂತ, ನನ್ನ ಪಾಲಿನ ದೇವರಾದಂತ ಭಾವಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರ ಜೊತೆ ನಾವು ಚರ್ಚೆ ಮಾಡಿದಾಗ ಹೌದಲ್ಲ, ಆ ಭಾಗಕ್ಕೆ ಒಂದು ಕಲ್ಯಾಣ ಮಂಟಪ ಬೇಕು, ಸಾರ್ವಜನಿಕ ಒಂದು ಒಳ್ಳೆಯ ಒಂದು ಸೇವೆ ಕೊಡ್ಬೇಕಂದ್ರೆ ಮಾಡು ಅಂತಂದಾಗ ನನ್ನ ಪಾಲಿನ ಅವ್ರ ದೇವ್ರ ಯಾಕಂತೇವಪ್ಪ ಅಂತಂದ್ರೆ ನಾವು ಕಾಣದ ದೇವರನ್ನ ಬಹಳ ಗೌರವಿಸ್ತೀವಿ. ಕಣ್ಮುಂದೆ ದೇವರ ಸ್ಥಾನದ ಇಟ್ಕೊಂಡು ನಮ್ಗೆ ಒಳ್ಳೆಯ ಒಂದು ಜೀವನಕ್ಕೆ ಅಥವಾ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಯಾರು ಮದತ್ ಮಾಡ್ತಾರಲ್ಲ, ಈಗ ನನ್ನ ಮನೆತನಕ್ಕೆ ನನ್ನ ಏಳಿಗೆಗೆ ನನಗೆ ಯಾರು ಒಳ್ಳೇದ್ ಮಾಡತ್ತಾರ ಅವ್ರು ನನ್ನ ದೇವ್ರು. ಈಗ ನಿಮಗೆ ಯಾರೋ ಕಷ್ಟ ಕಾಲ ಇದ್ದಾಗ ನಿಮಗೆ ದೇವ್ರ ಸ್ಥಾನದೊಳಗೆ ಬಂದು ನಿಮ್ಗೆ ಉಪಕಾರ ಮಾಡಿದ್ರು ಅವರೇ ನಿಮಗೆ ದೇವ್ರು. ಆ ದೇವ್ರ ಸ್ಥಾನ ಅಂತಂದ್ರೆ, ಯಾಕಂದ್ರೆ ನಾನು ಈಗ ಒಂದಷ್ಟು ದೇವ್ರ ಹೆಸರುಗಳು ಹೇಳ್ತಾರೆ, ಆ ದೇವ್ರುಗಳು ನಾವು ಯಾರು ಇವತ್ತು ನೋಡಿಲ್ಲ. ಇವಾಗ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಇವತ್ತು ಆ ದೇವರ ಸ್ಥಾನವನ್ನು ತುಂಬಿಕೊಂಡು ಕಷ್ಟ ಕಾಲದಾಗ ಇದ್ದಂಥವ್ರಿಗೆ ನೆರವಾಗ್ಲಿಕ್ಕೆ ಇಂಥ ಯೋಜನೆಗಳನ್ನು ಮಾಡಂತ ನನಗೆ ಹೇಳಿದಾಗ ನಾವು ಸುಮಾರು 9 ವರ್ಷದಿಂದ ಈ ಕಲ್ಯಾಣ ಮಂಟಪ ಉದ್ಯಮಕ್ಕೆ ಕೈ ಹಾಕಿದೀವಿ. ಕಲ್ಯಾಣ ಮಂಟಪ ಉದ್ಯಮದಿಂದ ಎಷ್ಟೋ ಜನಕ್ಕೆ ಇವತ್ತು ಉದ್ಯೋಗನೂ ಕೊಟ್ಟು ಎಷ್ಟು ಹೆಣ್ಮಕ್ಳಿಗೆ ಮನೆತನಕ್ಕೆ ಆಸರು ಕೂಡ ಆದೇವಿ. ಇಲ್ಲೆಲ್ಲ ಕಲ್ಯಾಣ ಮಂಟಪ ಕಿತ್ತೂರು ನಾಡು ಅಷ್ಟೇ ಅಲ್ಲ, ಎಲ್ಲ ಒಂದು 2-3 ಜಿಲ್ಲಾದೊಳಗೆ ನಮ್ಮ ಕಲ್ಯಾಣ ಮಂಟಪ ಹೆಸರಾಗೈತಿ. ವರ್ಷಕ್ಕೆ ಸುಮಾರು 70-80 ಮದುವೆಗಳಾಗ್ತಾವ. ಮತ್ತೆ ಇಲ್ಲಿ ಸಿಸ್ಟರ್ಗೆ ನಮ್ಮ ಕಲ್ಯಾಣ ಮಂಟಪಕ್ಕೆ ಎಲ್ಲಾರು ಹೊಂದ್ಕೊಂಡಾರ. ಇನ್ನೇನಾತಂದ್ರ ಈ ಕಲ್ಯಾಣ ಮಂಟಪಕ್ಕೆ ಎಷ್ಟೋ ಜನ ಪಾಪ ಮದುವೆಗೆ ಅಂತ ಬರ್ತಿದ್ರು, ಅವ್ರಿಗೆ ಇರ್ಲಿಕ್ಕೆ ವಸತಿ ಸೌಕರ್ಯ ಬಹಳ ತೊಂದರೆ ಇತ್ತು. ನಾವ್ ಇಲ್ಲಿಂದ ಮತ್ತೆ ಎಲ್ಲೆಲ್ಲ ಕಳಿಸಿದ್ವು ಅಂತಂದ್ರೆ ಅಲ್ಲಿ ಅಟ್ಯಾಚ್ ಬಾರ್ಗಳಿದ್ದು, ಆ ಬಾರ್ಗಳಿದ್ದಂತ ಹೋಟೆಲ್ಕ್ಕೆ ಯಾವುದೇ ಆದಂತ ಈ ಕುಟುಂಬವಾಯ್ತು, ಪಾಪ ಫ್ಯಾಮಿಲಿಗಳಾಯ್ತು, ಅಲ್ಲಿ ಹೋಗಿರ್ಕಿಲ್ಲ. ಹಿಂಗಾಗಿ ನಾ ಏನ್ ಮಾಡಿದ್ವಿ, ಇಲ್ಲೇ ಕಲ್ಯಾಣ ಮಂಟಪ, ಇಲ್ಲೇ ಹೋಟೆಲ್ ಅಂತ ಕಟ್ಟಬಾರ್ದು. ಮತ್ತೆ ಇದು ರಾಷ್ಟ್ರೀಯ ಹೆದ್ದಾರಿ ಐತಿ, ಎಷ್ಟೋ ಇವತ್ತು ಪ್ರವಾಸಿಗರಿಗೆ ಅನುಕೂಲ ಆಗ್ತತಿ. ಒಂದು ಐತಿಹಾಸಿಕ ತಾಣ ಕಿತ್ತೂರು ಐತಿ. ಕಿತ್ತೂರು ನೋಡಿದ್ರೆ ಇಂಥ ಸುಸಜ್ಜಿತವಾದಂತ ಒಂದು ಒಳ್ಳೆಯ ಒಂದು ಫ್ಯಾಮಿಲಿ ಕುಂತು ಊಟ ಮಾಡುವಂತ ಹೋಟೆಲ್ಗಳಿಲ್ಲ. ಯಾಕೆ ಅದನ್ನ ಕೈ ಹಾಕ್ಬಾರ್ದು ಅಂತ ತಿಳ್ಕೊಂಡ ವಿಚಾರ ಮಾಡಿದಾಗ ನಮ್ಮ ನಾಯಕರ ಜೊತೆ ನಾನು ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರ ಜೊತೆ ಡಿಸ್ಕಸ್ ಮಾಡಿದಾಗ
ಅವ್ರ ಮಾರ್ಗದರ್ಶನ ಆಶೀರ್ವಾದದಿಂದ ನಾವು ಸುಮಾರು 2 ವರ್ಷದಿಂದ ಇದೊಂದು ಶತ ಪ್ರಯತ್ನ ಈ ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿದೆ. ಇವತ್ತು ಸತೀಶನ ಜಾರಕಿಹೊಳಿ ಸಾಹೇಬರ ಅಮೃತ ಹಸ್ತ ಈ ನಾಡಿನ ಎಲ್ಲ ಪೂಜ್ಯರ ಒಂದು ಆಶೀರ್ವಾದದಿಂದ ಇವತ್ತು ನಾಡಿಗೆ ಇದನ್ನ ಲೋಕಾರ್ಪಣೆಯನ್ನ ಮಾಡಿದೀವಿ. ಈ ಹೋಟೆಲನ್ನ SD ಇಂಟರ್ನ್ಯಾಷನಲ್ ಅಂತ ಸತೀಶ್ ಜಾರಕಿಹೊಳಿ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ನಾಮಕರಣ ಮಾಡಿದ್ದೀವಿ. ನಾನು ಸೀನಿಯರ್ವರೆಗೂ ನಾವು ಏನೋ ಉದ್ಯಮ ಕೈ ಹಾಕಿದ್ರು ಸತೀಶ್ ಜಾರಕಿಹೊಳಿ ಹೆಸರಲ್ಲೇ ನಾವು ಉದ್ಯೋಗ ಮಾಡ್ಕೊಂಡು ಹೋದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಹೆಸರಿನಲ್ಲ ನಾವು ಇವತ್ತು ಬೆಳೆದಿದ್ದು. ಸತೀಶ್ ಜಾರಕಿಹೊಳಿ ಸಾಹೇಬ್ರು ನನಗೆ ಅನ್ನದಾತರು, ನನ್ನ ಕುಟುಂಬಕ್ಕೆ ಅನ್ನದಾತರು, ನನ್ನ ಏಳಿಗೆಗೆ ಅನ್ನದಾತರು, ನನ್ನ ಕಷ್ಟಕ್ಕೆ ನನ್ನ ಪಾಲಿನ ದೇವರು. ಅದಕ್ಕೆ ಆ ದೇವ್ರನ್ನ ಯಾವತ್ತು ನಾನು ಮರೆಯಲ್ಲ. ಅದಕ್ಕೆ ಇವತ್ತು ಬಹಳ ಖುಷಿ ಅನ್ನಿಸ್ತಪ್ಪ ಅಂತಂದ್ರೆ ಇವತ್ತು ಸುಮಾರು 40-50 ಕೋಟಿ ಹೆಲಿಕಾಪ್ಟರ್ ಅನ್ನ ತಮ್ಮ ಕೆಲಸದ ಸಾಕಷ್ಟು ಒತ್ತಡ ಪ್ರಭಾವಿ ಸಚಿವರು ಇವತ್ತು ಅಂತವ್ರು ನನ್ನ ಅಂಬಡಗಟ್ಟಿ ಅಂತ ಒಂದು ಸಣ್ಣ ನಮ್ಮ ಗ್ರಾಮಕ್ಕೆ ಬಂದ ನನ್ನ ಒಬ್ಬ ಶಿಷ್ಯ ನನಗೆ ಬಂದವರ ಆಶೀರ್ವಾದ ತಮ್ಮ ಟೈಮ್ ಅನ್ನ ನನಗೆ ಮೀಸಲಿಟ್ಟ ಆಶೀರ್ವಾದ ಮಾಡಿ ಹೋದಿದ್ದಕ್ಕೆ ನನಗಷ್ಟ ಹೆಮ್ಮೆ ಆಗಿಲ್ಲ. ಕಿತ್ತೂರು ನಾಡಿನ ಜನತೆಗೆ, ನಮ್ಮ ಅಂಬಡಗಟ್ಟಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬರ ಅಭಿಮಾನಿಗಳಿಗೆ ಬಹಳ ಒಂದು ಹೆಮ್ಮೆ ಆಗೈತಿ. ಆ ಟೈಮ್ ಸುವರ್ಣಾಕ್ಷರದಲ್ಲಿ ಬರೆದಿರುವಂತ ಟೈಮ್. ಯಾಕಂದ್ರೆ ಸಾರ್ವಜನಿಕ ಕಾರ್ಯಕ್ರಮಕ್ಕೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ತರಬಹುದು. ಇದನ್ನ ನಾವು ವೈಯಕ್ತಿಕವಾದಂತ ಕಾರ್ಯಕ್ರಮ, ಮಣಿ ಕಾರ್ಯಕ್ರಮಕ್ಕೆ ಇವತ್ತು ಹೆಲಿಕಾಪ್ಟರ್ ತಂದಾರಂತಾರೆ. ಅದಕ್ಕಿಂತ ಹೆಚ್ಚು ಖುಷಿ ನನಗೆ ಮತ್ತೇನ್ ಬೇಕಾಗೈತಿ. ಅದಕ್ಕೆ ನಾನು ಕಿತ್ತೂರು ನಾಡಿನ ಸಮಸ್ತ ಜನತೆಯಲ್ಲಿ ವಿನಂತಿ ಮಾಡ್ಕೊತೀನಿ. ಒಳ್ಳೆಯ ಒಂದು ಸುಸಜ್ಜಿತವಾದಂತ ಒಂದು ಹೋಟೆಲ್ ಅನ್ನ ಕಟ್ಟಿದ್ದೀವಿ. ಒಳ್ಳೆಯ ಊಟ ಉಪಹಾರವನ್ನ ಈಗೆಲ್ಲೇ ಅಯೋಧ್ಯ ಎಲ್ಲಿ ರಾಮ ಮಂದಿರನ ಕಟ್ಟಿದ್ದಾರೆ, ಅಯೋಧ್ಯ ಹೋಟೆಲ್ ಕಟ್ಟಿದಂತ ಶೆಟ್ಟಿಗಳು ಇವತ್ತು ಪ್ರಭಾಕರ್ ಶೆಟ್ಟಿ ಮತ್ತು ಗುಣಾಕರ್ ಶೆಟ್ಟಿ ಹಾಗೂ ಸುರೇಶ್ ಶೆಟ್ಟಿ ಅವರು ಮಾಲೀಕತ್ವದೊಳಗ ಹೋಟೆಲ್ ವೈಭವ ಅಂತ ಹೇಳಿ ಇವತ್ತೇನು ಪ್ರಾರಂಭ ಮಾಡ್ಯಾರ. ಇದ್ರ ಉಪಯೋಗನ ತಾವು ತಗೋರಿ. ಉತ್ತಮವಾದಂತ ಆಹಾರ ತಾವೆಲ್ಲ ಕುಟುಂಬದ ಪರಿವಾರದ ಜೊತೆಗೆ ಬಂದು ಅಲ್ಲಿರುವಂತ ಸಿಗುವಂತ ಉತ್ತಮವಾದಂತ ಆಹಾರನ ಸ್ವೀಕರಿಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೇವೆ. ಈಗ ವಿಶೇಷವಾಗಿ ಸಾಕಷ್ಟು ಸತೀಶ್ ಜಾರಕಿಹೊಳಿ ಬರೀ ಹೆಸರು ಸಾಕಷ್ಟು ಇದ್ ಮಾಡಿದ್ರಿ ಅವ್ರ ಹೆಸರು. ಈ ಸಂದರ್ಭದಲ್ಲಿ ಅಪಾರ ಅಭಿಮಾನಿಗಳು ಸೇರಿದಂತೆ ಶಿಲೆದರ್ ಅಭಿಮಾನಿಗಳು ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂಬ ಪೋಸ್ಟರ್ಗಳು ಹಿಡಿದು ಅಭಿಮಾನಿಗಳು ಘೋಷಣೆ ಕೂಗಿದ್ದು ಗಮನ ಸೆಳೆಯಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.